ನಮಸ್ತೆ. ಇನ್ನೇನು ಸಂಕ್ರಾಂತಿ ಹತ್ರ ಬರ್ತಾ ಇದೆ. ಸಂಕ್ರಾಂತಿ ಅಂದ ತಕ್ಷಣ ನಮ್ಗೆಲ್ರಿಗೂ ಮೊದಲು ನೆನಪಾಗೋದು ಎಳ್ಳು ಬೆಲ್ಲ ಅಲ್ವಾ? ಆದರೆ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದೀವ ಈ ಎಳ್ಳು ಬೆಲ್ಲ ಬೀರೋ ಈ ಸುಂದರ ಸಂಪ್ರದಾಯ ಸಂಕ್ರಾಂತಿನಲ್ಲೇ ಯಾಕೆ? ಹಾಗೇನೆ ಇದರಲ್ಲಿ ನಿಖರವಾಗಿ ಇದೇ ಪದಾರ್ಥಗಳನ್ನು ಯಾಕೆ ಬಳಸ್ತಾರೆ ಅಂತ? ಇದು ಕೇವಲ ಒಂದು ಸಂಪ್ರದಾಯನ ಅಥವಾ ಇದರ ಹಿಂದೆ ವಿಜ್ಞಾನ ಇದೆಯಾ ಅಂತ ಕೇಳಿದ್ರೆ ಇದ್ರ ಹಿಂದೆ ಒಂದು ಬಲವಾದ ವಿಜ್ಞಾನ ಇದೆ. ಅದೇ ಪೌಷ್ಟಿಕಾಂಶ ವಿಜ್ಞಾನ. ಅದೇನಂತ ಇವತ್ತು ಈ ವಿಡಿಯೋದಲ್ಲಿ ಡಿಕೋಡ್ ಮಾಡೋಣ. ಸಾಮಾನ್ಯವಾಗಿ ಎಳ್ಳು ಬೆಲ್ಲನ ತಯಾರಿಸುವಾಗ ಬಿಳಿ ಎಳ್ಳು, ಒಂದಷ್ಟು ತುಂಡರಿಸಿದ ಬೆಲ್ಲ, ಹಾಗೆಯೇ ಕಡಲೆಕಾಯಿ ಅಂದರೆ ಶೇಂಗಾ, ಒಣಗಿದ ತೆಂಗಿನಕಾಯಿ ಅಂದರೆ ಕೊಬ್ಬರಿ, ಮತ್ತು ಕೆಲವೊಮ್ಮೆ ಅದಕ್ಕೆ ಹುರುಗಡ್ಲೆ ಇವುಗಳನ್ನು ಸಾಂಪ್ರದಾಯಿಕವಾಗಿ ಮಿಶ್ರಣ ಮಾಡ್ತಾರೆ. ಆದರೆ ಇದೊಂದು ರ್ಯಾಂಡಮ್ ಮಿಕ್ಸಾ ಅಂತ ಕೇಳಿದ್ರೆ ಅಲ್ಲ. ಬದಲಿಗೆ ಇದೊಂದು ಪರ್ಫೆಕ್ಟ್ ಸೀಸನಲ್ ನ್ಯೂಟ್ರಿಷನ್ ಫಾರ್ಮುಲಾ. ಈಗ ಇದರ ಒಂದೊಂದೇ ಪದಾರ್ಥಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಎಳ್ಳು. ಈ ಎಳ್ಳಿನ ಬೀಜಗಳನ್ನು ಒಂಥರ ನ್ಯೂಟ್ರಿಷನಲ್ ಪವರ್ ಹೌಸಸ್ ಅಂತಲೇ ಅನ್ಬೋದು. ಯಾಕಂದರೆ ಇವು ಆರೋಗ್ಯಕರವಾದ ಕೊಬ್ಬು ಅಂದರೆ ಹೆಲ್ದಿ ಫ್ಯಾಟ್ಸ್ ಇವುಗಳಿಂದ ಸಮೃದ್ಧ ಆಗಿರ್ತವೆ, ವಿಶೇಷವಾಗಿ ಒಮೆಗಾ 6 ಫ್ಯಾಟಿ ಆಸಿಡ್ಸಿಂದ. ಹಾಗೆಯೇ ಇದರಲ್ಲಿ ಕ್ಯಾಲ್ಶಿಯಂ, ಐರನ್, ಜಿಂಕ್ ಮತ್ತು ಮೆಗ್ನೀಷಿಯಂ ಕೂಡ ಇರುತ್ತೆ. ಜೊತೆಗೆ ಇದು ಸೆಸಮಿನ್ ಮತ್ತು ಸೆಸಮಾಲ್ ಅನ್ನುವಂತಹ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುತ್ತೆ. ಚಳಿಗಾಲದಲ್ಲಿ ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿ ಅಂದರೆ ಎನರ್ಜಿ ಮತ್ತು ವಾಮ್ತ್, ಒಂದು ಉಷ್ಣತೆ ಬೇಕಾಗುತ್ತೆ. ಈ ಎಳ್ಳು ಎರಡನ್ನೂ ನಮ್ಗೆ ಒದಗಿಸುತ್ತೆ. ಆಯುರ್ವೇದದಲ್ಲಿ ಎಳ್ಳನ್ನು ಉಷ್ಣಗುಣ ಹೊಂದಿರುವಂಥದ್ದು ಅಂತ ಪರಿಗಣಿಸಲಾಗುತ್ತೆ. ಅಂದರೆ ಶಾಖವನ್ನು ಉತ್ಪಾದಿಸುವ ಶೀತದ ಹವಾಮಾನಕ್ಕೆ ಸೂಕ್ತವಾದದ್ದು ಅಂತ ಆಯಿತು. ಎರಡನೇದಾಗಿ ಬೆಲ್ಲ. ಬೆಲ್ಲ ಇಲ್ಲಿ ಬರೀ ಸ್ವೀಟ್ನರ್ ಅಲ್ಲ, ಬದಲಿಗೆ ಇದೊಂದು ಮಿನರಲ್ ರಿಚ್ ಶುಗರ್. ಬೆಲ್ಲ ಸಣ್ಣ ಪ್ರಮಾಣದಲ್ಲಿ ಐರನ್, ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಇವುಗಳನ್ನೆಲ್ಲ ಒಳಗೊಂಡಿರುತ್ತೆ. ಇದು ಈ ಚಳಿಗಾಲದಲ್ಲಿ ಉತ್ತಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಮತ್ತೆ ಸಕ್ಕರೆ ಅಷ್ಟು ಅಲ್ಟ್ರಾ ಪ್ರೊಸೆಸ್ಡ್ ಅಲ್ಲದೆ ಇರುವಂತಹ ಬೆಲ್ಲ ಕ್ವಿಕ್ ಆಗಿ ಎನರ್ಜಿ ಅಂತೂ ಕೊಡುತ್ತೆ. ಹಾಗೇನೆ ಬೆಲ್ಲ ಶೀತದ ಹವಾಮಾನದಲ್ಲಿ ಉಂಟಾಗುವಂತಹ ಡ್ರೈನೆಸ್ ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಇನ್ನು ಕಡಲೆಕಾಳು ಅಂದರೆ ಶೇಂಗಾ ಬೀಜ, ಇವುಗಳು ಒಂದು ಪ್ರೋಟೀನ್ ಪಂಚ್ನೇ ಸೇರಿಸ್ಬಿಡ್ತವೆ. ಶೇಂಗಾ ಅಂದ್ರೇ ಅದು ಪ್ಲಾಂಟ್ ಪ್ರೋಟೀನ್ನ ಒಂದು ಉತ್ತಮ ಮೂಲ. ಜೊತೆಗೆ ಇದು ವಿಟಮಿನ್ B3 ಅಂದರೆ ನಯಾಸಿನ್ ಇದರಿಂದ ಸಮೃದ್ಧ ಆಗಿರುತ್ತೆ. ಈ ವಿಟಮಿನ್ B3 ಯಾಕೆ ಮುಖ್ಯ ಆಗುತ್ತೆ ಅಂದರೆ ಇದು ಎನರ್ಜಿ ಮೆಟಬಾಲಿಸಮ್ ಅಂದರೆ ಶಕ್ತಿಯ ಚಯಾಪಚಯ ಕ್ರಿಯೆಗೆ ಬೇಕಾಗುತ್ತೆ. ಹಾಗೆಯೇ ಹೃದಯದ ಆರೋಗ್ಯವನ್ನು ಬೆಂಬಲಿಸುವಂತಹ ಆರೋಗ್ಯಕರವಾದಂತಹ ಕೊಬ್ಬು ಇದರಲ್ಲಿದೆ. ಮತ್ತು ಇದು ಮಸಲ್ ಮಾಸ್ನ ಮೇಂಟೈನ್ ಮಾಡೋದಕ್ಕೂ ನಮ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಹೆಚ್ಚು ಸಮಯದ ತನಕ ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುತ್ತೆ ಇದರಲ್ಲಿರುವಂತಹ ಪ್ರೋಟೀನ್ ಕಂಟೆಂಟಿಂದಾಗಿ. ಇನ್ನು ನಾಲ್ಕನೇದಾಗಿ ಒಣಗಿದ ತೆಂಗಿನಕಾಯಿ ಅಂದರೆ ಕೊಬ್ಬರಿ. ಕೊಬ್ಬರಿನಲ್ಲೂ ಎನರ್ಜಿ ಮತ್ತು ಒಂದಷ್ಟು ನ್ಯೂಟ್ರಿಯೆಂಟ್ಸ್ ಸಮೃದ್ಧವಾಗಿರುತ್ತೆ. ಇದು ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್ನ ಹೊಂದಿದೆ. ಅಂದರೆ ಈ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್ ನಮ್ಗೆ ಏನಕ್ಕೆ ಯೂಸ್ಫುಲ್ ಅಪ್ಪ ಅಂತ ಕೇಳಿದರೆ ಇದು ರ್ಯಾಪಿಡ್ ಆಗಿ ಎನರ್ಜಿನ ಕೊಡುತ್ತೆ, ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ, ಬ್ರೈನ್ ಫಂಕ್ಷನ್ನ ಸಪೋರ್ಟ್ ಮಾಡುತ್ತೆ, ಹಾಗೆಯೇ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ನ ಕೂಡ ಹೊಂದಿದೆ. ಜೊತೆಗೆ ಇದು ಇನ್ಸುಲಿನ್ ಸೆನ್ಸಿಟಿವಿಟಿನ ಕೂಡ ಇಂಪ್ರೂವ್ ಮಾಡುತ್ತೆ. ಇನ್ನು ಕೊಬ್ಬರಿಯಲ್ಲಿರುವಂತಹ ಫೈಬರ್ ಅಂದರೆ ನಾರಿನಾಂಶ ಕರುಳಿನ ಆರೋಗ್ಯಕ್ಕೂ ಕೂಡ ಸಹಾಯಕ. ಮುಖ್ಯವಾಗಿ ಈ ಚಳಿಗಾಲದಲ್ಲಿ ಹೆಚ್ಚಿನ ಕ್ಯಾಲರಿ ಇರುವಂತಹ ಈ ಕೊಬ್ಬರಿ ರೀತಿಯ ಆಹಾರಗಳು ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡ್ತವೆ. ಇನ್ನು ಐದನೇದಾಗಿ ನಾವು ಆಪ್ಷನಲ್ ಅಂತ ಕನ್ಸಿಡರ್ ಮಾಡಿರುವಂತಹ ಹುರಿಗಡ್ಲೆ ಅಥವಾ ಪುಟಾಣಿ. ಕೆಲವೊಂದು ಕಡೆ ಈ ಹುರಿಗಡ್ಲೆನೂ ಕೂಡ ಎಳ್ಳು ಬೆಲ್ಲದ ಮಿಶ್ರಣಕ್ಕೆ ಸೇರಿಸ್ತಾರೆ. ಬರೀ ರುಚಿಗಾಗಿನಾ ಅಂತ ಕೇಳಿದ್ರೆ ಅಲ್ಲ, ಇದು ಕೂಡ ಪ್ಲಾಂಟ್ ಪ್ರೋಟೀನ್ ಮತ್ತು ಫೈಬರ್ನ ಒಂದು ಅತ್ಯುತ್ತಮ ಮೂಲ. ಹಾಗೆಯೇ ಇದು ಶುಗರ್ ಅಬ್ಸಾರ್ಪ್ಷನ್ ಸ್ಲೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಸೆಡೈಟಿ ಅಂದರೆ ತುಂಬ ಹೊತ್ತು ಹೊಟ್ಟೆ ತುಂಬಿದ ಅನುಭವ ಕೂಡ ನಮಗೆ ಕೊಡುತ್ತೆ. ಎಳ್ಳು ಬೆಲ್ಲದಲ್ಲಿ ಬೆಲ್ಲದ ಬಳಕೆಯಿಂದ ಈ ಬ್ಲಡ್ ಶುಗರ್ ಚೂರ್ ಆ ಕಡೆ ಈ ಕಡೆ ಆದರೂ ಕೂಡ ಈ ಪ್ರೋಟೀನ್ ರಿಚ್ ಆಗಿರುವಂತಹ ಹುರಿಗಡ್ಲೆ ಇರಬಹುದು ಅಥವಾ ಶೇಂಗಾ ಇರಬಹುದು, ಇವು ಒಂದು ಬ್ಯಾಲೆನ್ಸ್ನ ಕಾಪಾಡಿ ಹೆಚ್ಚು ಶುಗರ್ ಸ್ಪೈಕ್ಸ್ ಆಗದೆ ಇರೋ ಹಾಗೆ ತಡಿಬಲ್ವು. ಈಗ ಹೇಳ್ಬೋದು ಅಲ್ವಾ, ಈ ಸೀಸನ್ಗೆ ತಕ್ಕ ಎಳ್ಳು ಬೆಲ್ಲದ ಹಿಂದೆ ದೊಡ್ಡ ವಿಜ್ಞಾನ ಇದೆ ಅಂತ. ಇನ್ನು ಈ ಪ್ರಶ್ನೆನೂ ಬರುತ್ತೆ, ಹಾಗಾದರೆ ಎಳ್ಳು ಬೆಲ್ಲ ಎಲ್ರಿಗೂ ಒಳ್ಳೆಯದಾ ಅಂತ. ಅದಕ್ಕೆ ಹೌದು ಅಂತಾನೆ ಹೇಳಬಹುದಾದ್ರೂ ಪೋರ್ಷನ್ ಕಂಟ್ರೋಲ್ ತುಂಬ ಮುಖ್ಯ. ಒಳ್ಳೆಯದು ಅಂತ ಮಿತಿ ಮೀರಿ ತಿಂದರೆ ಅಡ್ಡ ಪರಿಣಾಮ ಇದ್ದದ್ದೇ. ಮುಖ್ಯವಾಗಿ ಈ ಡಯಾಬಿಟಿಸ್ನಿಂದ ಬಳಲ್ತಾ ಇರೋರಾದರೆ
ಬೆಲ್ಲದ ಪ್ರಮಾಣನ ಮಿತಿಗೊಳಿಸ್ಕೊಳ್ಳೇಬೇಕು. ಇನ್ನು ಕೆಲವರಿಗೆ ಈ ಶೇಂಗಾದ ಅಲರ್ಜಿ ಇರುತ್ತೆ, ಅಂಥವರು ಅದನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಹೀಗೆ ಅವರವರ ಆರೋಗ್ಯ ಸಮಸ್ಯೆಗಳಿಗೆ ಅನುಗುಣವಾಗಿ ಮಾಡಿಫಿಕೇಶನ್ ಬೇಕಾಗತ್ತೆ. ಇನ್ನು ನಮ್ಮ ಕನ್ನಡದಲ್ಲಿ ಒಂದು ಪ್ರಸಿದ್ಧ ನಾಣ್ಣುಡಿ ಇದೆ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ. ಹೌದಲ್ವಾ? ದೇಹದಲ್ಲಿ ಎನರ್ಜಿ, ನ್ಯೂಟ್ರಿಯೆಂಟ್ಸ್ ಎಲ್ಲ ಒಂದು ಬ್ಯಾಲೆನ್ಸಲ್ಲಿದ್ದರೆ ಅದು ನಮ್ಮ ಮೂಡ್ನ ಇಂಪ್ರೂವ್ ಮಾಡುತ್ತೆ. ನಮ್ಮ ಮೂಡ್ ಚೆನ್ನಾಗಿದ್ರೆ ನಮ್ಮ ಮಾತು ಕೂಡ ಸ್ವೀಟ್ ಆಗಿರುತ್ತೆ. ಹಾಗಾಗಿ ನೀವು ಈ ಸಂಕ್ರಾಂತಿಗೆ ಎಳ್ಳು ಬೆಲ್ಲನ ತಿನ್ನಿ, ಒಳ್ಳೆ ಮಾತಾಡಿ. ಹಾಂ, ಆದರೆ ಮರಿಬೇಡಿ, ನೀವಿಲ್ಲಿ ಬರೀ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಬದಲಿಗೆ ನೀವು ನ್ಯೂಟ್ರಿಷನಲ್ ಸೈನ್ಸ್ನ ಹಾಗೇನೆ ನಮ್ಮ ಪೂರ್ವಜರ ಕಲ್ಚರಲ್ ಇಂಟೆಲಿಜೆನ್ಸ್ನ ಗೌರವಿಸ್ತಾ ಇದ್ದೀರಾ ಅಂತ. ಧನ್ಯವಾದಗಳು.